ಸಮವಸ್ತ್ರ ಕುರಿತಾಗಿ ನಿನ್ನೆ ಹಿಜಾಬಿಗೆ ಅನುಮತಿ ಕೊಟ್ಟು ಜನಿವಾರ ರುದ್ರಾಕ್ಷಿಯನ್ನು ಎಳೆದುತಂದು ಕೇಸರಿ ಶಾಲಿಗೆ ನಿಷೇಧವನ್ನು ಹೇರಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ನಾನು ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿ ಹಿಜಾಬಿನ ವಿರೋಧಿ ಅಲ್ಲ. ನಾವು ಹಿಜಾಬನ್ನು ವಿರೋಧಿಸೋದೂ ಇಲ್ಲ. ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಇರಬೇಕೋ ಬೇಡವೋ, ಯಾವಾಗಿನಿಂದ ಯೂನಿಫಾರ್ಮ್ ವಸ್ತ್ರ ಸಂಹಿತೆ ಪ್ರಾರಂಭ ಆಯಿತು, ಯಾವ ಉದ್ದೇಶಕ್ಕೆ ಪ್ರಾರಂಭ ಆಯಿತು, ಇದನ್ನು ಬಹುಶಃ ಅಕ್ಷರ ಮತ್ತು ಜ್ಞಾನವನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥ ಶಿಕ್ಷಣ ಸಚಿವರಿಗೆ ಅದರ ಉದ್ದೇಶದ ಬಗ್ಗೆಯೂ ಸ್ಪಷ್ಟತೆ ಇಲ್ಲ, ಅದರ ಇತಿಹಾಸದ ಬಗ್ಗೆ ಅರಿವೂ ಇಲ್ಲ. ಕೇವಲ ಮತೀಯ ಓಲೈಕೆಯ ರಾಜನೀತಿಯ ಭಾಗವಾಗಿ ಶಾಲೆಗಳಲ್ಲಿ ಮತೀಯ ಭಾವನೆಗಳಿಗೆ ಜಾತ್ಯತೀತತೆಯ ಹೆಸರಿನಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. ನನ್ನ ಆಗ್ರಹ ಇದೆ, ನಮ್ಮ ಪಕ್ಷದ ಅಭಿಪ್ರಾಯವೂ ಅದೇನೆ, ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಸಮಾನರು. ಅವರು ಬೇರೆ ಬೇರೆ ಮತ ಸಂಪ್ರದಾಯಗಳಿಗೆ ಸೇರಿದ್ದರೂ ಕೂಡ ಎಲ್ಲ ಮಕ್ಕಳು ಸಮಾನವಾಗಿ ಗುರುತಿಸ್ಕೊಳ್ಬೇಕು ಅನ್ನುವ ಉದ್ದೇಶದಿಂದಲೇ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮನ್ನು ಅಳವಡಿಸುವಂಥ ಕೆಲಸವನ್ನು ಸ್ವತಂತ್ರ ಪೂರ್ವದಲ್ಲಿ ಮಿಷನರಿ ಶಾಲೆಗಳು, ಮೈಸೂರು ಸಂಸ್ಥಾನದ ಕಾಲಘಟ್ಟದಲ್ಲೂ ಕೂಡ ಸ್ವತಂತ್ರ ಪೂರ್ವದಲ್ಲಿಯೇ ನಮ್ಮಲ್ಲಿ ಯೂನಿಫಾರ್ಮ್ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಯಾವುದೇ ಸಂದರ್ಭದಲ್ಲಿ ಯೂನಿಫಾರ್ಮ್ನ ಒಳಗೆ ಹಿಜಾಬ್ ಪ್ರವೇಶ ಮಾಡಿರಲಿಲ್ಲ. 1983ರಲ್ಲಿ ಕರ್ನಾಟಕ ಶಿಕ್ಷಣ ಕಾಯ್ದೆಯ ಮೂಲಕ ವಸ್ತ್ರ ಸಂಹಿತೆಯ ಉದ್ದೇಶವನ್ನು ಭಾಳ ಸ್ಪಷ್ಟಪಡಿಸಿದ್ದಾರೆ ಮತ್ತು ಆಯಾ ಶಾಲಾ ಕಾಲೇಜಿನ ಆಡಳಿತ ಮಂಡಳಿಗಳಿಗೆ ಸ್ವಾಯತ್ತತೆಯನ್ನು ಕೊಟ್ಟಿದ್ದಾರೆ. ಯೂನಿಫಾರ್ಮ್ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಯೂನಿಫಾರ್ಮ್ ಏನಿರಬೇಕು ಅನ್ನೋ ನಿರ್ಣಯವನ್ನು ಆಯಾ ಶಾಲೆಯ ಆಡಳಿತ ಮಂಡಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ ಸರ್ಕಾರ ಮತೀಯ ಓಲೈಕೆ ರಾಜಕಾರಣವನ್ನು ಮುಂದುವರಿಸಿದೆ. ಅದರ ಪರಿಣಾಮ ಶಾಲೆಗಳಲ್ಲಿ ಹಿಜಾಬಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣಗಳನ್ನು ಕೊಟ್ಟಿರೋದು ಎಂದರೆ ವೈಯಕ್ತಿಕ ನಂಬಿಕೆಗಳ ವಿರೋಧವಲ್ಲ, ಬದಲಾಗಿ ಎಲ್ಲರಿಗೂ ಸಮಾನ ಗೌರವ ನೀಡುವಿಕೆ, ಸಾಂಸ್ಥಿಕ ನಿಷ್ಪಕ್ಷಪಾತತೆ ಮತ್ತು ತಾರತಮ್ಯ ರಹಿತ ವರ್ತನೆಯಾಗಿದೆ. ಸರ್ಕಾರವು ಸಂವಿಧಾನಿಕ ತತ್ವಗಳಿಗೆ ಅನುಗುಣವಾಗಿ ಎಲ್ಲ ಧರ್ಮ ಮತ್ತು ಸಂಪ್ರದಾಯಗಳ ಬಗ್ಗೆ ತಟಸ್ಥ ಮತ್ತು ಸಮಾನ ನಿಲುವು ಹೊಂದಿರಬೇಕು. ಯಾರಿಗೂ ತೊಂದರೆಯಾಗದಂಥ ಸೀಮಿತ ಸಾಂಪ್ರದಾಯಿಕ ಅಥವಾ ನಂಬಿಕೆ ಆಧಾರಿತ ಆಚರಣೆಗಳಿಂದಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಹಕ್ಕು ನಿರಾಕರಣೆ ಆಗದಂತೆ ನೋಡಿಕೊಳ್ಳಬೇಕಾಗಿದೆ. ಈ ಕಾರಣವನ್ನು ಅವರು ಕೊಟ್ಟಿದ್ದಾರೆ. ಭಾರತ ಅಂದರೆ ಒಂದು ಪುಸ್ತಕ, ಒಂದು ಪ್ರವಾದಿ, ಒಬ್ಬ ದೇವರು ಅನ್ನುವಂಥ ಮೂಲಭೂತ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿರುವ ರಾಷ್ಟ್ರ ಅಲ್ಲ. ಭಾರತ ಅಂತ ಹೇಳಿದರೆ ದೇವನೊಬ್ಬ ನಾಮ ಹಲವು ಅನ್ನೋ ತತ್ವದ ಮೇಲೆ ನಂಬಿಕೆ ಇಟ್ಟಿರೋದು.
ಭಾರತ ಅಂದರೆ ಸಾವಿರಾರು ಜನ ಮತಪ್ರವರ್ತಕರು, ಋಷಿಮುನಿಗಳು. ಒಬ್ಬೊಬ್ಬರ ವಿಚಾರವೂ ಕೂಡ ಆಂತರಿಕವಾಗಿ ಏಕರೂಪತೆಯನ್ನು ಹೊಂದಿದ್ರೂ ಕೂಡ ಬಾಹ್ಯವಾಗಿ ಬಹುಮುಖವನ್ನು ಹೊಂದಿರತಕ್ಕಂಥ ವಿಚಾರಧಾರಿಗಳು. ನಾನು ಶಿಕ್ಷಣ ಸಚಿವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೇನೆ, ನೀವೆಲ್ಲರ ಸಂಪ್ರದಾಯವನ್ನು ಗೌರವಿಸ್ತೀರಾ? ಎಲ್ಲ ಮತ ಸಂಪ್ರದಾಯಗಳನ್ನು ಗೌರವಿಸ್ತೀವಿ ಅಂತ ನಿಮ್ಮ ಸುತ್ತೋಲೆಯಲ್ಲಿ ಇಲ್ಲ. ಎಲ್ಲ ಮತ ಸಂಪ್ರದಾಯಗಳನ್ನು ನೀವು ಗೌರವಿಸೋದಾದರೆ ಭಾರತದಲ್ಲಿ ಸಾವಿರಾರು ಮತ ಸಂಪ್ರದಾಯಗಳಿದ್ದಾವೆ. ನಿರ್ವಾಣ ಸ್ಥಿತಿಯಿಂದ ಅಂದರೆ ಬಟ್ಟೆಯನ್ನೇ ಹಾಕದ ಸಂಪ್ರದಾಯದಿಂದ ಮೊದಲುಗೊಂಡು ಶರೀರದ ಯಾವೊಂದು ಅಂಗವೂ ಕಾಣದೇ ಇರುವಂತೆ ಮುಚ್ಚಿಕೊಳ್ಳುವ ಸಂಪ್ರದಾಯವೂ ಕೂಡ ಈ ದೇಶದಲ್ಲಿದೆ. ನೀವು ನಿಮ್ಮ ಹೇಳಿಕೆ ಪ್ರಕಾರ ಎಲ್ಲ ಮತ ಸಂಪ್ರದಾಯವನ್ನು ಗೌರವಿಸೋದಾದರೆ ಹೇಳಿ, ಎಲ್ಲ ಮತ ಸಂಪ್ರದಾಯವನ್ನು ಗೌರವಿಸ್ತೇವೆ ಅನ್ನುವ ಮಾತನ್ನು ಹೇಳಿ. ಆದರೆ ನೀವು ಅದನ್ನು ಹೇಳಿಲ್ಲ. ಕೇವಲ ಹಿಜಾಬಿಗೆ ಮಾತ್ರ ಅನುಮತಿ, ಕೇಸರಿ ಶಾಲಿಗೆ ಅನುಮತಿ ಇಲ್ಲ ಅಂತ ಹೇಳಿದ್ದೀರಿ. ಇದು ಅನಿಸುತ್ತೆ ನೀವು ಕೇಸರಿಯ ವಿರೋಧಿಗಳು ಅಂತ ಹೇಳಿ. ಇದು ಅನಿಸುತ್ತೆ ನೀವು ಮರಿ ತಾಲಿಬಾನಿಗಳ ಥರ ವರ್ತನೆ ಮಾಡ್ತಾಯಿದ್ದೀರಿ ಅಂತ ಅನಿಸುತ್ತೆ ನಿಮ್ಮ ಈ ಒಂದು ಸುತ್ತೋಲೆ. ನೀವೆಲ್ಲ ಮತ ಸಂಪ್ರದಾಯಗಳಿಗೆ ಆದ್ಯತೆ ಕೊಡೋದಾದರೆ ನೀವು ಅದನ್ನು ಹೇಳಿ, ಎಲ್ಲ ಮತ ಸಂಪ್ರದಾಯಗಳಿಗೂ ಆದ್ಯತೆ ಕೊಡ್ತೀವಿ ಅಂಥೇಳಿ. ಅವರವರ ಮತ ಸಂಪ್ರದಾಯದ ಪ್ರಕಾರ ಅವರು ಬರ್ತಾರೆ. ಅವರ ಸಂಪ್ರದಾಯ ಆವಾಗ ಯೂನಿಫಾರ್ಮ್ ಅನ್ನುವಂಥ ಉದ್ದೇಶ ಎಲ್ಲ ಮಕ್ಕಳು ಶಾಲೆಗಳಲ್ಲಿ ಸಮಾನವಾಗಿರಬೇಕು ಅನ್ನುವಂಥ ವಸ್ತ್ರ ಸಂಹಿತೆಯನ್ನು ರೂಪಿಸಿದವರ ಮಹತ್ವಾಕಾಂಕ್ಷೆ ಎಲ್ಲವೂ ಕೂಡ ಮಣ್ಣುಪಾಲಾಗತ್ತೆ. ಹಿಜಾಬ್ ಸಂಪ್ರದಾಯ ಅವ್ರ ಮನೇಲಿ ಇಟ್ಕೊಳ್ಳಿ, ಎಲ್ಲೆಲ್ಲಿ ಅನುಮತಿ ಇದೆ ಅಲ್ಲಲ್ಲಿ ಕೊಡಲಿ. ಆ ಶಾಲೆಗಳಲ್ಲಿ ಹಿಜಾಬ್ ಯೂನಿಫಾರ್ಮ್ನ ಭಾಗ ಆಗಿದ್ದರೆ ಹಿಜಾಬ್ ಹಾಕೊಂಡು ಬರಲಿ. ಹಿಜಾಬ್ ಯೂನಿಫಾರ್ಮ್ನ ಭಾಗ ಆಗದೇ ಇದ್ದರೆ ನಾಳೆ ಯಾವುದಾದ್ರು ಒಂದು ಶಾಲೆ ಆಡಳಿತ ಮಂಡಳಿ ಕೇಸರಿ ಶಾಲನ್ನ ಈ ಯೂನಿಫಾರ್ಮ್ನ ಭಾಗ ಆಗಿ ಪರಿವರ್ತಿಸಿದರೆ ನೀವು ಹೆಂಗೆ ನಿರಾಕರಿಸ್ತೀರಿ? ಯಾವುದೋ ಒಂದು ಶಾಲೆ ಆಡಳಿತ ಮಂಡಳಿ ನಿರ್ಣಯಿಸ್ತಪ್ಪ, ನಮ್ಮ ಶಾಲೆಯಲ್ಲಿ ಟೈ ಇಲ್ಲ, ಟೈ ಬದಲಿಗೆ ಪಂಚೆ ಶರ್ಟು ಮತ್ತು ಕೇಸರಿ ಶಾಲನ್ನು ಯೂನಿಫಾರ್ಮ್ ಆಗಿ ಮಾಡ್ಕೊಂಬರ್ತೀವಿ ಅಂತ ಹೇಳ್ತಾರೆ. ನೀವು ಹಂಗಾರೆ ಕೇಸರಿ ಶಾಲನ್ನ ನಿರಾಕರಿಸ್ತೀರಾ? ಕೇಸರಿ ಶಾಲನ್ನ ನಿರಾಕರಿಸೋದು ನಿಮ್ಮ ಜಾತ್ಯತೀತತೆನಾ? ಅದು ಹೆಂಗೆ ನಿಮ್ಮ ಸುತ್ತೋಲೆನಲ್ಲಿ ಮತ್ತು ನಿಮ್ಮ ಹೇಳಿಕೆಯಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಕೇಸರಿ ಶಾಲನ್ನ ನಿರಾಕರಿಸ್ತೀವಿ ಅಂತ ಹೇಳಿದ್ರಿ? ಹಾಗಿದ್ರೆ ಎಲ್ಲ ಮತ ಸಂಪ್ರದಾಯಗಳಿಗೆ ಗೌರವ ಎಲ್ಲಿ ಕೊಟ್ಟಂಗಾಯ್ತು ನೀವು? ಈ ಮೂಲಕ ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ನೀತಿಯನ್ನು ಅನುಕರಿಸಿದಿರಿ. ಅದಕ್ಕೆ ನಮ್ಮ ಆಗ್ರಹ ಇದೆ, ಶಾಲೆಗಳಲ್ಲಿ 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆಗೆ ಅನುಗುಣವಾಗಿ ಯಾವ ಯೂನಿಫಾರ್ಮ್ ಪದ್ಧತಿಯನ್ನು ಜಾರಿಗೆ ತಂದಿದ್ರೋ, ಬಹುಶಃ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ಶಾಸಕರಾಗಿ ಕಾಲಿಟ್ಟಾಗ ಯಾವ ಕಾಯ್ದೆ ಬಂದಿತ್ತೋ ಆ ಕಾಯ್ದೆಯನ್ನು ಮುಂದುವರಿಸೋದು ಸೂಕ್ತ. ಇಲ್ಲದೇ ಇದ್ದರೆ ನೀವು ಶಾಲೆಗಳನ್ನು ಮತೀಯವಾಗಿ ವಿಭಜಿಸುವ ಕಾರ್ಯಕ್ಕೆ ಕೈ ಹಾಕ್ತೀರಿ. ನೀವು ದೇಶವನ್ನು ವಿಭಜಿಸಿದ್ರಿ, ನೀವು ಒಂದೇ ಮಾತರಂ ವಿಭಜಿಸಿದ್ರಿ, ನೀವು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ತಿದ್ದುಪಡಿ ಮಾಡಿ ಶಾಬಾನು ಪ್ರಕರಣದಲ್ಲಿ ಮುಸ್ಲಿಂ ಹೆಣ್ಮಕ್ಕಳಿಗೆ ಅನ್ಯಾಯ ಮಾಡಿದ್ರಿ. ಈಗ ಶಾಲೆಗಳಲ್ಲಿ ಮತೀಯವಾಗಿ ವಿಭಜಿಸುವ ಕೆಲಸವನ್ನು ಮಾಡ್ತಾಯಿದ್ದೀರಿ. ಈ ಮತೀಯವಾಗಿ ವಿಭಜಿಸುವ ಕಾರ್ಯವನ್ನು ನಿಲ್ಲಿಸಿ ಎಲ್ಲ ಮತ ಸಂಪ್ರದಾಯಗಳಿಗೆ ಗೌರವ ಕೊಡ್ತೀವಿ ಅನ್ನೋದಾದರೆ ಎಲ್ಲ ಮತ ಸಂಪ್ರದಾಯಗಳ ವಸ್ತ್ರ ಸಂಹಿತೆಗೂ ಅವಕಾಶ ಇದೆ ಅಂತ ಹೇಳಿ, ನಮ್ಮದೇನು ವಿರೋಧ ಇಲ್ಲ. ಆವಾಗ ಬುರ್ಕಾ ಹಾಕ್ಕೊಂಡಾರು ಬರಲಿ, ಹಿಜಾಬ್ ಹಾಕ್ಕೊಂಡಾರು ಬರಲಿ, ಟೋಪಿ ಹಾಕ್ಕೊಂಡಾರು ಬರಲಿ, ಅಥವಾ ನಗ್ನ ಸ್ಥಿತಿಯಲ್ಲಾರು ಬರಲಿ, ಅರನಗ್ನ ಸ್ಥಿತಿಯಲ್ಲಾರು ಬರಲಿ, ಅದು ಅವ್ರವ್ರ ಸಂಪ್ರದಾಯ.
ಎಲ್ಲರನ್ನೂ ಗೌರವಿಸ್ತೀರಿ, ಎಲ್ಲರ ಅಭಿಪ್ರಾಯವನ್ನು ಗೌರವಿಸ್ತೀರಿ ಅನ್ನೋದಾದರೆ, ಇಲ್ಲದೇ ಇದ್ದರೆ ಶಾಲೆಗಳಲ್ಲಿ ಆಯಾ ಶಾಲೆಯ ವಸ್ತ್ರ ಸಂಹಿತೆಗೆ, ಆಡಳಿತ ಮಂಡಳಿಗೆ ಈ ಹಿಂದೆ ಏನು 1983 ಶಿಕ್ಷಣ ಕಾಯ್ದೆ ಅನುಮತಿಸಿದೆಯೋ, ಎಲ್ಲ ಮಕ್ಕಳು ಒಂದೇ ಅನ್ನುವಂಥ ಸಮಾನ ದೃಷ್ಟಿಯಿಂದ ನೋಡಬೇಕು ಅಂತ ಬಯಸುತ್ತೋ, ಆ ಭಾವನೆಗೆ ಪೆಟ್ಟು ಕೊಡೋ ಕೆಲಸ ನೀವು ಮಾಡಬೇಡಿ ಅನ್ನುವ ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ಈಗಲೇ ಯಾಕೆ ಇದಂತಂದರು ನನಗೆ ಅನುಮಾನ ಕಾಡ್ತಾ ಇದೆ. ದಾವಣಗೆರೆ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನ್ ಮತಗಳು SDPI ಅಭ್ಯರ್ಥಿಗಳಿಗೆ ಹೋದವು. ಅದಾದಮೇಲೆ ಕೆಲವು ಮುಸ್ಲಿಂ ಸಂಘಟನೆಗಳು ಸರ್ಕಾರಕ್ಕೆ ಥ್ರೆಟ್ ಕೊಟ್ಟು, ಆ ಥ್ರೆಟ್ನಲ್ಲಿ ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ ತಗೊಳ್ಬೇಕು ಅನ್ನೋದು ಕೂಡ ಒಂದಿತ್ತು. ಬೇರೆ ಬೇರೆ ಥ್ರೆಟ್ ಕೊಟ್ಟಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಅದನ್ನು ವಾಪಸ್ ತಗೊಳ್ಬೇಕು, ಗೋಹತ್ಯೆ ಮಾಡೋಕ್ಕೆ ಅನುಮತಿ ಕೊಡಬೇಕು, ವಫ್ ಆಸ್ತಿ ನಮಗೆ ಸೋಮೋಟೋ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ, ಅದು ರೈತರ ಆಸ್ತಿ ಇರ್ಬೋದು, ದೇವಸ್ಥಾನದ ಆಸ್ತಿ ಇರ್ಬೋದು, ಸರ್ಕಾರಿ ಆಸ್ತಿ ಇರ್ಬೋದು, ವಿಧಾನಸೌಧ ಇರ್ಬೋದು, ನಮಗೆ ನಾವೇ ಇದು ನಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ಸಂವಿಧಾನ ಬಾಹಿರವಾಗಿ ಅಧಿಕಾರ ಕೊಡಬೇಕು ಇತ್ಯಾದಿ ಎಲ್ಲ ಥ್ರೆಟ್ಟನ್ನು ಕೊಟ್ಟು, ನಮ್ಮಿಂದಲೇ ನೀವು, ನಾವಿಲ್ಲದೆ ಇದ್ದರೆ ನೀವು ನಾಶವಾಗ್ತೀರಿ, ಕಾಂಗ್ರೆಸ್ಸಿಗೆ ಹೇಳಿರೋದವರು, ನಾವಿಲ್ಲದೆ ಇದ್ದರೆ ನೀವು ನಾಶವಾಗ್ತೀರಿ, ನಾವಿದ್ದರೆ ಮಾತ್ರ ನಿಮಗೆ ಸೀಟು ಮತ್ತು ಇಡ್ಗಂಟು ಉಳಿಯುತ್ತೆ, ನಾವಿಲ್ಲದೆ ಇದ್ದರೆ ನಿಮಗೆ ಇಡ್ಗಂಟು ಉಳಿಯಲ್ಲ ಅಂಥೇಳಿ ನಿಮ್ಮನೂ ಹರಾಜು ಹಾಕಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮನೂ ಹರಾಜು ಹಾಕಿದ್ದಾರೆ. ನಾವಿದ್ದರೆ ಮಾತ್ರ ನೀವು ಅಂತ ನಿಮ್ಮ ನಾಯಕತ್ವಕ್ಕೂ ಸವಾಲು ಹಾಕಿದ್ದಾರೆ. ನೀವು ಅದಕ್ಕೆ ಹೆದರಿದಿರಿ, ಹೆದರಿ ಈ ಸುತ್ತೋಲೆ ಹೊಡೆಸಿದಿರಿ. ಈ ಸುತ್ತೋಲೆ ಹೊಡೆಸಬೇಕಾದ್ರೆ ನ್ಯಾಯಾಲಯದ ತೀರ್ಪು ಏನು ಬಂತು ಅಂತ ಏನಾದ್ರು ಪರಿಗಣಿಸಿದ್ದೀರಾ ನೀವು? ಕರ್ನಾಟಕ ಗೌರ್ಮೆಂಟ್ ಆರ್ಡ್ರು 2022 ಫೆಬ್ರವರಿ 5ನೇ ತಾರೀಕು ಒಂದು ಸ್ಟ್ಯಾಂಡಿಂಗ್ ಆರ್ಡ್ರನ್ನ ಇಶ್ಯೂ ಮಾಡಿತ್ತು. ಇಲ್ಲಿ ಕೇಸರಿ ಶಾಲೆಗೂ ಅವಕಾಶ ಇಲ್ಲ, ಹಿಜಾಬಿಗೂ ಅವಕಾಶ ಇಲ್ಲ. ಆಯಾ ಶಾಲೆಗಳು ಏನೇನು ಕಾಲೇಜುಗಳು ಯೂನಿಫಾರ್ಮ್ಗಳನ್ನು ನಿಶ್ಚಯ ಮಾಡಿದವೋ ಅದನ್ನು ಎಲ್ಲರೂ ಪಾಲಿಸಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿತ್ತು. ಆ ಆದೇಶದ ವಿರುದ್ಧ ಕೆಲವು ಮುಸ್ಲಿಂ ಸಂಘಟನೆಗಳು ಸುಪ್ರೀಂ ಕೋರ್ಟ್, ಹೈಕೋರ್ಟು, ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದು. ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಅದು ಕರ್ನಾಟಕ ಸರ್ಕಾರದ 2022 ಫೆಬ್ರವರಿಯ ಸುತ್ತೋಲೆಯೇ ಎತ್ತಿ ಹಿಡಿದಿದೆ. ಅದ್ರ ಜೊತೆಗೆ ತನ್ನ ಅಬ್ಸರ್ವೇಷನ್ಸನ್ನು ಕೂಡ ಹೇಳಿದೆ. ಹಿಜಾಬ್ ಈಸ್ ನಾಟ್ ಆ್ಯನ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಇನ್ ಇಸ್ಲಾಂ. ಇದು ನಾನು ಹೇಳಿರೋದಲ್ಲ. ಹಿಜಾಬ್ ಅನ್ನೋದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಇಸ್ಲಾಂ ಪ್ರಕಾರ, ಅವ್ರು ಹೇಳಿರೋದು. ಯೂನಿಫಾರ್ಮ್ ರೂಲ್ಸ್ ಆರ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್. ಸ್ಕೂಲ್ ಯೂನಿಫಾರ್ಮ್ ಪ್ರಮೋಟ್ ಈಕ್ವಾಲಿಟಿ ಆ್ಯಂಡ್ ಸೆಕ್ಯುಲರ್ ಡಿಸಿಪ್ಲಿನ್. ಇದನ್ನು ಹೈಕೋರ್ಟ್ ಹೇಳಿರೋದು. ಸ್ಕೂಲ್ ಯೂನಿಫಾರ್ಮ್ಸ್ ಪ್ರಮೋಟ್ ಈಕ್ವಾಲಿಟಿ ಆ್ಯಂಡ್ ಸೆಕ್ಯುಲರ್ ಡಿಸಿಪ್ಲಿನ್. Students cannot insist on religious attire inside classrooms where uniforms are mandatory. ಇದನ್ನು ಹೈಕೋರ್ಟ್ ಹೇಳಿರೋದು. The court also temporarily prohibited all religious clothing in classrooms during hearings, including hijabs, saffron shawls and all other religious attire. ಇದನ್ನು ಹೈಕೋರ್ಟ್ ಹೇಳಿರೋದು. ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ ಅಕ್ಟೋಬರ್ 22ನೇ ತಾರೀಕು ದ್ವಿಸದಸ್ಯತ್ವ ಪೀಠ 2 ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಜಸ್ಟಿಸ್ ಹೇಮಂತ್ ಗುಪ್ತಾ ಸಪೋರ್ಟೆಡ್ ದ ಕರ್ನಾಟಕ ಹೈಕೋರ್ಟ್ ರೂಲಿಂಗ್. ಜಸ್ಟಿಸ್ ಸುಧಾಂಶು ಧುಲಿಯಾ ಅವ್ರು ಡಿಸಗ್ರೀಡ್. ಅವರು ಅದನ್ನು 2 ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ.
ಲಾರ್ಜರ್ ಬೆಂಚ್ ಜಡ್ಜ್ಮೆಂಟನ್ನು ಕಾಯುವ ತಾಳ್ಮೆಯೂ ಸರ್ಕಾರಕ್ಕಿಲ್ಲ. ಯಾಕೆ ಅಂದರೆ ಇವ್ರನ್ನ ಬೆದರಿಸುವ ಫೋರ್ಸಿಗೆ ಇವರು ಬೆದರಿದ್ದಾರೆ. ಬೆದರಿಸುವ ಫೋರ್ಸು ಅದು ಆ್ಯಂಟಿ ಸೆಕ್ಯುಲರ್ ಫೋರ್ಸು. ಬೆದರಿಸುವ ಫೋರ್ಸು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಸವಾಲು ಹಾಕಿದೆ. ಆ ಸವಾಲಿಗೆ ಹೆದರಿದ್ದಾರೆ. ತಮ್ಮ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನ್ಯಾಯಾಲಯದ ತೀರ್ಪನ್ನು ಪರಿಗಣಿಸದೆ 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆಯನ್ನು ಪರಿಗಣಿಸದೆ ಈ ರೀತಿ ಮತೀಯ ಆಧಾರಿತವಾಗಿರ್ತಕ್ಕಂಥ ರಿಲಿಜಿಯಸ್ ಪ್ರಾಕ್ಟೀಸಸ್ನ ಪಾರ್ಟ್ ಆಫ್ ಯೂನಿಫಾರ್ಮನ್ನು ಮಾಡಿದ್ದಾರೆ. ಮತ್ತು ನನಗೆ ಇವರು ಹಾಸ್ಯಾಸ್ಪದ ಅಂತ ಅನ್ನಿಸ್ತು. ಜನಿವಾರ ಬಟ್ಟೆ ಮೇಲೆ ಹಾಕ್ಕೊಂಬರ್ತಾರ, ಒಳಗೆ ಹಾಕ್ಕೊಂಬರ್ತಾರ. ನೀವು ಸದ್ಯ ಬನಿಯನ್ನು, ಚಡ್ಡಿ, ಬ್ರಾ ಇವುಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಬರೀ ಜನಿವಾರ, ರುದ್ರಾಕ್ಷಿ ಅಂತ ಹೇಳಿದಿರಿ. ಉಡೇದಾರ ಯಾಕೆ ಬಿಟ್ರಿ ಗೊತ್ತಾಗಲಿಲ್ಲ. ಉಡೇದಾರ ಯಾರೂ ಯೂನಿಫಾರ್ಮ್ ಮೇಲೆ ಹಾಕ್ಕೊಂಬರಲ್ಲ, ಒಳಗಡೆ ಇರುತ್ತೆ. ಈಗ ಈ ಮುಸ್ಲಿಮ್ಸ್ ಒಳಗೂ ಕೂಡ ಪದ್ಧತಿ ಇದೆ, ತಾವೀಜ್ ಕಟ್ಕೊಳ್ಳುವಂಥ ಪದ್ಧತಿ ಇದೆ. ಯಾರೂ ವಿರೋಧ ಮಾಡಿಲ್ಲ. ಕ್ರಿಶ್ಚಿಯನ್ರು ಕ್ರಾಸ್ ಹಾಕ್ಕೊಂಬರ್ತಾರೆ, ಯಾರೂ ವಿರೋಧ ಮಾಡಿಲ್ಲ. ಆದರೆ ಶಾಲೆಗಳಿಗೆ ಯೂನಿಫಾರ್ಮ್ ಇರಬೇಕೋ ಬೇಡವೋ? ಈ ಪ್ರಶ್ನೆಗೆ ನಿಮ್ಮ ಸುತ್ತೋಲೆ ಗೊಂದಲವನ್ನು ಉಂಟು ಮಾಡಿದೆ, ಮತೀಯ ಆಧಾರಿತವಾಗಿ ವಿಭಜನೆ ಕಾರಣ ಆಗಿದೆ. ಹಾಗಾಗಿ ಮತ್ತೊಮ್ಮೆ ನಾವು ಸ್ಪಷ್ಟಪಡಿಸ್ತೇವೆ, ನಾವು ಹಿಜಾಬ್ನ ವಿರೋಧಿಗಳಲ್ಲ. ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಬೇಕು. ಕೋರ್ಟ್ನಲ್ಲಿ ಒಂದು ಡ್ರೆಸ್ ಕೋಡ್ ಇದೆ, ನ್ಯಾಯಾಧೀಶರಿಗೂ ಡ್ರೆಸ್ ಕೋಡ್ ಇದೆ, ವಕೀಲರಿಗೂ ಡ್ರೆಸ್ ಕೋಡ್ ಇದೆ. ಅದೇ ಥರ ಶಾಲೆಗಳಲ್ಲೂ ಡ್ರೆಸ್ ಕೋಡ್ ಇದೆ, ಯೂನಿಫಾರ್ಮ್ ಇದೆ. ನರ್ಸಿಂಗ್ ಶಾಲೆಗಳಿಗೆ ಒಂದು ಯೂನಿಫಾರ್ಮ್ ಇದೆ. ಅದೇ ಥರ NCCಗೂ ಒಂದು ಯೂನಿಫಾರ್ಮ್ ಇದೆ. ಭಾರತ್ ಸೇವಾದಳಕ್ಕೂ ಒಂದು ಯೂನಿಫಾರ್ಮ್ ಇದೆ. ಭಾರತ್ ಸೇವಾದಳದ ಯೂನಿಫಾರ್ಮು ಬಿಳಿ ಟೋಪಿ ಹಾಕೊಂಡು ಬರೋದು. ಆ ಶಾಲೆಗಳಲ್ಲಿರುವ ಯೂನಿಫಾರ್ಮ್ನ ಮಹತ್ವವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಭಾರತದಂಥ ದೇಶದಲ್ಲಿ ನೀವು ಹಿಂದೂ ಮುಸ್ಲಿಂ ಅಂತ ಎರಡು ವಿಭಜನೆ ಮಾಡಿ ನೋಡೋಕ್ಕಾಗಲ್ಲ. ಸಾವಿರಾರು ಮತ ಸಂಪ್ರದಾಯಗಳಿದ್ದಾವೆ. ಆ ಎಲ್ಲ ಮತ ಸಂಪ್ರದಾಯಗಳನ್ನು ಗುರುತಿಸ್ಬೇಕಾಗತ್ತೆ, ಗೌರವಿಸಬೇಕಾಗತ್ತೆ. ಬೇರೆ ಬೇರೆ ಮತ ಸಂಪ್ರದಾಯಗಳನ್ನು ಗೌರವಿಸ್ತೀವಿ ಅಂತ ಹೇಳಿದ್ರೆ ಅವರವರ ಮತ ಸಂಪ್ರದಾಯಕ್ಕೆ ಅನುಗುಣವಾಗಿ ಬರೋದೇ ಜಾತ್ಯತೀತತೆ ಅನ್ನೋದಾದರೆ ಶಾಲೆಯ ಯೂನಿಫಾರ್ಮ್ ಅನ್ನುವಂಥ ಉದ್ದೇಶಕ್ಕೆ ಭಂಗ ಬರುತ್ತೆ. ಅದು ನಿಮಗೆ ಅರ್ಥ ಆಗಿಲ್ಲ ಅಥವಾ ಅರ್ಥ ಆದರೂ ಕೂಡ ಬೆದರಿಕೆಗೆ ಒಳಗಾಗಿದ್ದೀರಿ ಅನ್ನೋದು ಅನಿಸುತ್ತೆ. ಮತ್ತು ಇಷ್ಟಕ್ಕೂ 2021ರವರೆಗೆ ಶಾಲೆಗಳಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಬರೋದಕ್ಕೆ ಯಾವುದೇ ಡಿಸ್ಪ್ಯೂಟ್ ಇರಲಿಲ್ಲ. ಟೈ ಇದ್ದರೆ ಟೈ ಹಾಕ್ಕೊಂಡು ಬರೋರು, ಚಡ್ಡಿ ಶರ್ಟು ಇದ್ದರೆ ಚಡ್ಡಿ ಶರ್ಟು ಹಾಕ್ಕೊಂಡು ಬರೋರು, ಪ್ಯಾಂಟು ಶರ್ಟು ಇದ್ದರೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಬರೋರು, ಚೂಡಿದಾರ್ ಇದ್ದರೆ ಚೂಡಿದಾರ್ ಹಾಕ್ಕೊಂಡು ಬರೋರು, ಸ್ಯಾರಿ ಇದ್ದರೆ ಸ್ಯಾರಿ ಹಾಕ್ಕೊಂಡು ಬರೋರು. ಶಾಲೆ ಕಾಲೇಜುಗಳಲ್ಲಿ ಯಾವುದಾದ್ರು ವಿವಾದದ ವಿಷಯ ಆಗಿರಲಿಲ್ಲ. ವಿವಾದದ ಇಶ್ಯೂ ಆಗಿದ್ದು ಯಾವಾಗ? ಯೂನಿಫಾರ್ಮ್ ಬದಲಿಗೆ ನಾನು ಬುರ್ಕಾ ಹಾಕ್ಕೊಂಡು ಬರ್ತೀನಿ, ನಾನು ಹಿಜಾಬ್ ಹಾಕ್ಕೊಂಡು ಬರ್ತೀನಿ ಅಂತ ಅಂದಾಗ ಅದು ಡಿಸ್ಪ್ಯೂಟ್ ಆಯಿತು. ಅದು ಕೌಂಟ್ರ್ ಪಾರ್ಟು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅಂದರು, ಇನ್ನು ಕೆಲವರು ನೀಲಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಆಗ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸುವಂಥ ಕೆಲಸವನ್ನು ಮಾಡ್ತು. ಹಾಗಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕರ್ನಾಟಕ ಹೈಕೋರ್ಟ್ ಮಾತ್ರ ಈ ರೀತಿಯ ಹಿಜಾಬ್ನ ಕುರಿತಾಗಿ ಜಜ್ಮೆಂಟ್ ಕೊಟ್ಟಿರೋದಲ್ಲ. ಕೇರಳ ರಾಜ್ಯದ ಉಚ್ಚ ನ್ಯಾಯಾಲಯ ರಿಟ್ ಪಿಟಿಷನ್ ನಂಬರ್ 35293/2018 35293/2019 ಅದರಲ್ಲಿ 4/12/2018 ನೀಡಲಾದ ಆದೇಶ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವ ತತ್ವವನ್ನು ಈ ಕೆಳಕಂಡಂತೆ ವಿವರಿಸಿರುತ್ತದೆ. ದಿ ಅಪೆಕ್ಸ್ ಕೋರ್ಟ್ ಇನ್ ಆಶಾ ರಂಜನ್ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ and others
2017 SC Section 4 SCC 397 accepted the balance test when competing rights are involved and has taken a view that individual interest must yield to the larger public interest. Those conflict do competing rights can be resolved, not negating individual rights, but upholding larger right to remain to hold such relationship between institution and students. ಇದು ಕೇರಳ ಹೈಕೋರ್ಟು ಕೊಟ್ಟಿರುವಂಥ ಜಡ್ಜ್ಮೆಂಟು. ಫಾತಿಮಾ ಹುಸೇನ್ ಸೈಯದ್ ವರ್ಸಸ್ ಭಾರತ್ ಎಜುಕೇಷನ್ ಸೊಸೈಟಿ, ಇದಕ್ಕೆ ಸಂಬಂಧಪಟ್ಟಂತೆ 2003 ಜಡ್ಜ್ಮೆಂಟ್ನಲ್ಲೂ ಕೂಡ ವಸ್ತ್ರ ಸಂಹಿತೆಯನ್ನೇ ಎತ್ತಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಶಿರವಸ್ತ್ರ ಅಥವಾ ತಲೆ ಮುಚ್ಚಿಕೊಂಡು ಶಾಲೆಗೆ ಬಾರದಂತೆ ನಿರ್ದೇಶಿಸಿರೋದು ಕೂಡ ಎತ್ತಿಡಿಯುವಂಥ ಕೆಲಸವನ್ನು ಮಾಡಿದೆ. ಇದೆಲ್ಲವನ್ನೂ ಬಿಟ್ಟು ನೀವು ಇದನ್ನು ಮಾಡಿರೋ ಉದ್ದೇಶ ನನಗನ್ಸುತ್ತೆ ಅಂಬೇಡ್ಕರ್ ಅವರ ವಿಚಾರಕ್ಕೆ ವಿರುದ್ಧವಾಗಿದೆ. ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಅವರು ಮಹಿಳೆಯರ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯಕ್ಕೆ ಹೇಗೆ ಈ ಪರ್ದಾ, ಬುರ್ಕಾ ಎಲ್ಲ ಅಡ್ಡಿಯಾಗತ್ತೆ ಅನ್ನೋದನ್ನು ಅವರು ತಮ್ಮ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂಥ ಪುಸ್ತಕದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ನಿಜವಾದ ಅಂಬೇಡ್ಕರ್ ಅನುಯಾಯಿಗಳಾಗಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ವಿರೋಧಿಸ್ತಿದ್ರಿ. ನೀವು ಅಂಬೇಡ್ಕರ್ ವಿರೋಧಿಗಳು. ಅದಕ್ಕಾಗಿ ಅಂಬೇಡ್ಕರ್ ವಿಚಾರಕ್ಕೆ ವಿರುದ್ಧವಾಗಿರುವಂಥ ಆದೇಶವನ್ನು ನಿಮ್ಮ ಪಕ್ಷ ಇರುವ ಈ ಸರ್ಕಾರ ಹೊರಡಿಸಿದೆ. ಅದಕ್ಕೆ ನಾವು ಹೇಳೋದು, ಯಾವುದೇ ಜನರ ಧಾರ್ಮಿಕ ಭಾವನೆಗಳಿಗೆ ನಾವು ಅಡ್ಡಿಪಡಿಸಲ್ಲ. ಹಿಜಾಬ್ ಹಾಕ್ಕೊಳ್ಳೋಕ್ಕೆ ಅವ್ರು ಸ್ವತಂತ್ರರಿದ್ದಾರೆ. ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಲಿ, ಶಾಲೆಗಳಲ್ಲೂ ಯೂನಿಫಾರ್ಮ್ ಇರಲಿ. ಶಾಲೆಗಳಲ್ಲಿ ಯೂನಿಫಾರ್ಮ್ ಬೇಡ ಅನ್ನೋದಾದರೆ ಎಲ್ಲ ಮತ ಸಂಪ್ರದಾಯಗಳ ವಸ್ತ್ರಕ್ಕೂ ಕೂಡ ಅವಕಾಶ ಕೊಡಿ. ಯಾರ್ಯಾರು ಅವರವರ ನಂಬಿಕೆಗೆ ಅನುಗುಣವಾಗಿ ಅವರೇ ಯಾವ್ಯಾವುದನ್ನು ಹಾಕ್ಕೊಂಡು ಬರಬೇಕು ಅದನ್ನು ಹಾಕ್ಕೊಂಡು ಬರಲಿ. ನೀವು ಅದನ್ನು ಹೇರುವ ಅಧಿಕಾರ ನಿಮಗಿಲ್ಲ. ಕೇಸರಿ ಹಾಕ್ಕೊಂಡು ಬರಬಾರ್ದು ಅಂತ ಹೇರುವ ಅಧಿಕಾರ ನಿಮಗಿಲ್ಲ. ಅದು ನನ್ನ ನಂಬಿಕೆ, ನನ್ನ ರಿಲಿಜಿಯಸ್ ಪ್ರಾಕ್ಟೀಸ್ ಕೇಸರಿ ಅಂತ ಅನ್ನೋದಾದರೆ ನೀವು ಹಿಜಾಬಿಗೆ ಹೇಗೆ ಅನುಮತಿ ಕೊಡ್ತೀರೋ ಆ ಕೇಸರಿಗೂ ಅನುಮತಿ ಕೊಡಬೇಕು. ಇನ್ಯಾರೋ ಒಬ್ಬರು ನೀಲಿ ಶಾಲು ನನ್ನ ನಂಬಿಕೆ ಅಂತ ಅನ್ನೋದಾದರೆ ನೀಲಿಗೂ ಅನುಮತಿ ಕೊಡಬೇಕು. ಇನ್ಯಾರೋ ಬಿಳಿ ಶಾಲು ನನ್ನ ನಂಬಿಕೆ ಅನ್ನೋದಾದರೆ ಅದಕ್ಕೂ ಅನುಮತಿ ಕೊಡಬೇಕು. ಇನ್ಯಾರಾದರೂ ನಾನು ಮಹಾತ್ಮ ಗಾಂಧಿ ಅನುಯಾಯಿ, ನಾನು ತುಂಡು ಮುಂಡಾಸ್ ಕಟ್ಕೊಂಡು ಮೇಲೊಂದು ವಸ್ತ್ರ ಹೊತ್ಕೊಂಡು ಬರ್ತೀನಿ ಅನ್ನೋದಾದರೆ ಆ ನಂಬಿಕೆಗೂ ಅನುಮತಿ ಕೊಡಬೇಕು. ಇಲ್ಲದೇ ಇದ್ದರೆ ಶಾಲೆಗಳಲ್ಲಿ ಆಯಾ ಆಡಳಿತ ಮಂಡಳಿಗಳು ನಿಗದಿಪಡಿಸಿದ ಯೂನಿಫಾರ್ಮನ್ನು ಒಪ್ಕೊಳ್ಬೇಕು. ಅಲ್ಲಿ ಹಿಜಾಬು ಪಾರ್ಟ್ ಆಫ್ ಯೂನಿಫಾರ್ಮ್ ಇದ್ದರೆ ನೋ ಡಿಸ್ಪ್ಯೂಟ್. ಹಿಜಾಬು ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಯೂನಿಫಾರ್ಮ್ ಅಂದರೆ ಅಲ್ಲಿ ಕೊಡಬಾರ್ದು ಅವಕಾಶನ. ಕೇಸರಿ ಶಾಲು ಪಾರ್ಟ್ ಆಫ್ ಯೂನಿಫಾರ್ಮ್ ಇದ್ದರೆ ನೋ ಡಿಸ್ಪ್ಯೂಟ್. ಅದು ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲ ಅನ್ನೋದಾದರೆ ಅನುಮತಿ ಕೊಡಬಾರ್ದು. ಇದರೊಳಗಡೆ ನಿಮ್ಮ ಜಾತ್ಯತೀತತೆ ಅನ್ನೋದು ಬೊಗಳೆ ಆಗಿದೆ, ಮತೀಯ ಓಲೈಕೆಯ ನೀತಿಯಾಗಿದೆ. ಬ್ಲ್ಯಾಕ್ ಮೇಲಿಗೆ ಮಣಿದಿದ್ದೀರಿ. 16ನೇ ತಾರೀಕು ಅಂದರೆ ನಾಡಿದ್ದು ಅವರೆಲ್ಲ ಒಂದು ಸಭೆ ಸೇರ್ತಾರಂತೆ. ಆ ಸಭೆ ಸೇರಿ ಎಲ್ಲಿ ನಿಮ್ಮ ವಿರುದ್ಧ ಪತ್ವ ಓಡಿಸ್ತಾರೋ ಅನ್ನೋಂಥ ಭೀತಿಗೊಳಗಾಗಿದ್ದೀರಿ ನೀವು. ಆ ಭೀತಿಗೊಳಗಾಗಿ ನೀವು ಈ ಕ್ರಮವನ್ನು ಕೈಗೊಂಡು ಶಾಲಾ ಕಾಲೇಜುಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಮತೀಯ ವಿದ್ವೇಷವನ್ನು ಬಿತ್ತುವಂಥ, ಮತೀಯ ಭಾವನೆಗಳನ್ನು ಕೆರಳಿಸುವಂಥ, ಮತೀಯವಾಗಿ ವಿಭಜನೆ ಮಾಡುವಂಥ ಕಾರ್ಯಕ್ಕೆ ಕೈ ಹಾಕಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಇದು ಬುದ್ಧಿ ಇರೋರು ತೆಗೆದುಕೊಳ್ಳೋ ನಿರ್ಣಯ ಅಂತ ಅನ್ನಿಸ್ತಾ ಇಲ್ಲ. ಮತ್ತು ನ್ಯಾಯಾಲಯದ ತೀರ್ಪನ್ನೂ ಕಾಯ್ದೆ ನೀವು ನಿರ್ಣಯ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲೋ ಒಂದು ಸಂಚು, ಒಂದು ಹುನ್ನಾರ, ಒಂದು ಬೆದರಿಕೆ ಇರೋದು ಕಾಣ್ತಾ ಇದೆ. ಹಾಗಾಗಿ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದು ನೀವು ನಿಮ್ಮ ನಿರ್ಣಯವನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಇದ್ರಿ ನಿಮ್ಮದೇ ಸರ್ಕಾರ 2014ರಲ್ಲಿ ಮರುಸುತ್ತೋಲೆ ಹೊಡೆಸ್ದಾಗ ನೀವೇ ಇದ್ರಿ, ನಿಮ್ಮದೇ ಸರ್ಕಾರ. ಅವಾಗ ಯಾವಾಗಲೂ ಇಲ್ಲದೆ ಇರೋದನ್ನು ಈಗ ಯಾಕೆ ತೆರಿತೀರಿ?
ಮತ್ತೇನೋ ಹಿಂದೂಗಳಿಗೆ ಉಪಕಾರ ಮಾಡಿದ ರೀತಿಯಲ್ಲಿ ಜನಿವಾರ ಬಿಟ್ಟಿದ್ದೀವಿ, ರುದ್ರಾಕ್ಷಿ ಬಿಟ್ಟಿದ್ದೀವಿ, ಏನು ಬಹಳ ಉಪಕಾರ ಮಾಡಿರೋ ರೀತಿಯಲ್ಲಿ. ಅವರು ಜಾತ್ಯತೀತ ವಿರೋಧಿ, ಹಿಂದೂ ಕೇಸರಿ ಬಣ್ಣದ ವಿರೋಧಿ. ನಾವು ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ತೀವಿ, ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ತೀವಿ. ಅದು ಹೆಂಗೆ ಅಂತ ಅದನ್ನ ಆಮೇಲೆ ನೋಡಿ ನೀವು. ಹಾಂ, ಈಗ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಓದಿ ಸ್ವಲ್ಪ ಮುಖ್ಯಮಂತ್ರಿಗಳೇ. ನೀವು ನಾನ್ ಪ್ರಾಕ್ಟೀಸಿಂಗ್ ವಕೀಲರು ಕೂಡ ಭಾಳ ಹೊತ್ತಾಗಿದೆ, ನೀವು ಭಾಳ ವರ್ಷ ಆಗಿದೆ. ಹಾಗಾಗಿ ಯಾರು ಸ್ವಲ್ಪ ಕಾನೂನು ತಜ್ಞರಿಂದ ಓದಿಸ್ಕೊಳ್ಳಿ, ಯಾಕೆಂದರೆ ಆವಾಗ ಸರ್ಟಿಫಿಕೇಟ್ ತಗೊಂಡಿರ್ಬೋದು, ಈಗ ನಿಮಗೆ ಮರ್ತೋಗಿರುತ್ತೆ. ಹಾಗಾಗಿ ಯಾರ್ಕೆಲ್ಲರೂ ತಿಳ್ಕೊಳ್ಳಿ. ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಕೊಡ್ತು, ಕೇರಳ ಹೈಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡ್ತು, ಸುಪ್ರೀಂ ಕೋರ್ಟು ಈ ಹಿಂದೆ ಮುಂಬೈನ ಪ್ರಕರಣದಲ್ಲಿ ಏನು ಹೇಳಿಕೆ ಏನು ಜಡ್ಜ್ಮೆಂಟ್ ಕೊಟ್ಟಿತ್ತು ಎಲ್ಲ ಸ್ವಲ್ಪ ಓದಿ. ಅದೆಲ್ಲ ಓದಿದ್ರೆ ನೀವು ಇದನ್ನು ತರ್ತಿರ್ಲಿಲ್ಲ. ಯಾವ ಆಚರಣೆಗಳು ಚಾಲ್ತಿಯಲ್ಲಿದೆ ಅದಕ್ಕೆ ನಾವು ಮುಕ್ತವಾಗಿ ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಚಾಲ್ತಿ ನೋಡಿ, ಸಂಖ್ಯಾ ಬಾಹುಳ್ಯದಲ್ಲಿ ವ್ಯತ್ಯಾಸ ಇರ್ಬೋದು, ನಿರ್ಮಾಣ ಸ್ಥಿತಿಯಲ್ಲಿರುವಂಥ ಪದ್ಧತಿ ಇದೆಯೋ ಇಲ್ವೋ, ಸಂಖ್ಯೆಗಳಲ್ಲಿ ವ್ಯತ್ಯಾಸ ಇರ್ಬೋದು, ಪರ್ಸೆಂಟೇಜ್ನಲ್ಲಿ ವ್ಯತ್ಯಾಸ ಇರ್ಬೋದು, ನಿರ್ಮಾಣ ಸ್ಥಿತಿಯಲ್ಲಿರುವಂಥ ಪದ್ಧತಿ ಇದೆಯೋ ಇಲ್ವೋ. ನಾನು ಆದರೂ ಅನುಯಾಯಿ ಅಂತ ಬರ್ತೀನಿ ಅಂತ ಹೇಳಿದ್ರೆ ನಂದು ರಿಲಿಜಿಯಸ್ ಪ್ರಾಕ್ಟೀಸು, ನೀವು ಸೆಕ್ಯುಲರಿಸ್ನ ಎತ್ತಿಡಿರಿ ಅಂದರೆ ಅವಕಾಶ ಕೊಡ್ತಾರಾ? ಹಾಗೆ ನಮ್ಮ ದೇಶದಲ್ಲಿ ಒಂದು ಪುಸ್ತಕ ಅದ್ರ ಮೇಲೆ ಅವಲಂಬಿತ ಆಗಿರೋ ಸಂಸ್ಕೃತಿ ಅಲ್ಲ ಇದು. ಒಂದು ಈಗ ನಿಮಗೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಶರಿಯಾ ಅದೇ ರೂಲು, ಇಲ್ಲ ಅದಲ್ಲ. ಹಾಗಾಗಿ ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಬೇಕು ಅಂತ ಹೇಳ್ತಿರೋದು. ಹಾಗಂತ ಇಲ್ಲಿ ಹಿಜಾಬಿಗೆ ವಿರೋಧನ ಅಂದರೆ ಖಂಡಿತ ವಿರೋಧ ಇಲ್ಲ, ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಬೇಕು. ನೀವು ಅದಕ್ಕೆ ಕೊಟ್ಟಿರೋ ಕಾರಣ ಏನಿದೆ? ಜಾತ್ಯತೀತ ಇದಕ್ಕೆ ಎತ್ತಿಡಿಬೇಕು, ಎಲ್ಲರ ಮತ ಸಂಪ್ರದಾಯಗಳನ್ನು ಗೌರವಿಸಬೇಕು ಅಂತ ಕೊಟ್ಟಿದ್ದೀರಿ. ಇಲ್ಲಿ ಸಾವಿರಾರು ಮತ ಸಂಪ್ರದಾಯಗಳಿದ್ದಾವೆ, ನೂರಾರು ಅಲ್ಲ, ಸಾವಿರಾರು ಮತ ಸಂಪ್ರದಾಯಗಳಿದ್ದಾವೆ. ಅದನ್ನೆಲ್ಲ ಗೌರವಿಸ್ತೀವಿ ಅಂತ ಹೊರಟ್ರೆ ಒಬ್ಬೊಬ್ಬರನ್ನು ನಕ್ಕೊಂಬರ್ತಾರೆ. ನಾಳಿಕೆ ನಾನೇನು ಹಾಕ್ಕೊಂಡು ಬರೋಲ್ಲ ಅಂತ ಬರ್ತಾರೆ. ಅವಾಗ ಏನು ಮಾಡ್ತೀರಿ ನೀವು? ಅದಕ್ಕೆ ಬುದ್ಧಿಗೇಡಿಗಳ ಥರ ವರ್ತನೆ ಮಾಡಬೇಡಿ, ವಾಪಸ್ ತಗೊಳ್ಳಿ. ನಿಮ್ಮ ಶಿಕ್ಷಣ ಸಚಿವರಿಗೆ ಎಷ್ಟು ಬುದ್ಧಿ ಇದೆಯೋ ನಂಗೆ ಗೊತ್ತಿಲ್ಲ, ನಿಮಗಾದ್ರೂ ಬುದ್ಧಿ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ನಿಮ್ಮ ಬುದ್ಧಿನೂ ಕೂಡ ಆ ಬ್ಲ್ಯಾಕ್ ಮೇಲ್ ಮಾಡೋರಿಗೆ ಒತ್ತೆ ಇಟ್ಬಿಟ್ಟಿದ್ದೀರಲ್ಲ, ಅವ್ರು ಬೆದರಿಕೆಗೆ ಮಣದು ಬಿಟ್ಟಿದ್ದೀರಲ್ಲ. ನಿಮಗೆ ಥ್ರೆಟ್ ಅಂತ ಅನಿಸ್ಬಿಡ್ತು. ನಿಮಗೇನು ಅನಿಸ್ಬಿಡ್ತು ಅಂದರೆ ಇದು ಥ್ರೆಟ್ಟು, ಇದು ಹೀಗೆ ಬಿಟ್ಟರೆ ದಾವಣಗೆರೆ ಆಗಿದ್ದು ಎಲ್ಲ ಕಡೆದು ಆಗಿಬಿಡುತ್ತೆ. ಅದಕ್ಕೆ ನಾವು ಏನಾದ್ರು ಮಾಡಿ ಅವ್ರನ್ನ ಇಡಿಯಾಗಿ ಉಳಿಸ್ಕೊಬೇಕು. ಹಿಂದೂಗಳನ್ನ ಹೆಂಗೂ ಹೊಡಿಬೋದು, ಜಾತಿಯ ಹೆಸರಲ್ಲಿ ಹೊಡಿಬೋದು, ಸಂಪ್ರದಾಯದ ಹೆಸರುಗಳು ಹೊಡಿಬೋದು, ಬೇರೆ ಬೇರೆ ಹೆಸರುಗಳು ಹೊಡಿಬೋದು ಅನ್ನೋ ತಾನೇ ನಿಮ್ಮ ಸಂಚು. ಇದು ನಡೆಯಲ್ಲ ಅಂತ ನೀವು ಈ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಾರು ಅರ್ಥ ಮಾಡ್ಕೋಬೇಕಿತ್ತು. ಅತಿಯಾಗಿ ಮಾಡಿದ್ರು ಒಟ್ಟಾಗ್ತಾರೆ ಹಿಂದೂಗಳು ಅನ್ನೋದು ನಿಮಗೆ ಅದೊಂದು ಮೆಸೇಜ್. ಅದು ಪಶ್ಚಿಮ ಬಂಗಾಳದ್ದು. ನೀವು ಅತಿಯಾಗಿ ಮಾಡಿದ್ರಿಂದಲೇ ಅವರು ಒಟ್ಟಾಗಿ BJPಗೆ ಓಟ್ ಹಾಕಿದ್ದು. ಇಲ್ಲೂ ಹಂಗೆ ಮಾಡ್ತಾಯಿದ್ದೀರಿ. ಮತ್ತು ನಿಮಗೆ ನಿಜವಾಗ್ಲೂ ಎಲ್ಲ ಸಂಪ್ರದಾಯ ಕೇಸರಿಗೆ ಯಾಕೆ ವಿರೋಧ ಮಾಡಿದಿರಿ ಹೇಳಬೇಕಿತ್ತು ನೀವು. ಹಿಜಾಬು ಹಾಕ್ಕೊಂಬರಲಿ, ಕೇಸರಿನೂ ಹಾಕೊಂಬರಲಿ. ನಾಳೆ ಯಾರೋ ಕೇಸರಿ ಹಿಜಾಬ್ ಹಾಕೊಂಬರ್ತಾರೆ, ಏನು ಮಾಡ್ತೀರಿ? ಕೇಸರಿ ಕಲರ್ನ ಹಿಜಾಬ್ ಹಾಕೊಂಡು ಬರ್ತೀರಿ. ಹಾಂ, 7 ಮುಸ್ಲಿಂ ರಾಷ್ಟ್ರಗಳು ಕಳೆದ 2 ವರ್ಷದಲ್ಲಿ ಹಿಜಾಬನ್ನು ಬ್ಯಾನ್ ಮಾಡಿದವಂತೆ, 7 ಮುಸ್ಲಿಂ ಕಂಟ್ರಿಗಳು. ಆ ಇರಾನ್ನಂಥ ಕಡೆಗಳಲ್ಲಿ ಈ ಬುರ್ಕಾ ಮತ್ತು ಹಿಜಾಬ್ನ ವಿರುದ್ಧ ದೊಡ್ಡ ಹೋರಾಟ ಮುಸ್ಲಿಂ ಮಹಿಳೆಯರು ಮಾಡ್ತಿದ್ದಾರೆ. ಅವ್ರಿಗೆ ಸ್ವಾತಂತ್ರ್ಯ ಬೇಕು, ನೀವು ಇಲ್ಲಿ ಬಂದಿಗಳನ್ನಾಗಿ ಮಾಡ್ತಾಯಿದ್ದೀರಿ ಸಂಪ್ರದಾಯದ ಹೆಸರಿನಲ್ಲಿ. ಹೋಗಲಿ, ಅವ್ರ ಸಂಪ್ರದಾಯ ಅವ್ರು ಪಾಲಿಸ್ಕೊಂಡ್ಲಿ, ಅದನ್ನ ಶಾಲೆಗೆ ಹಾಕಿ ತರ್ತೀರಿ, ಶಾಲೆಗೆ ಹಾಕಿ ತರ್ತೀರಿ. ಲಾಸ್ಟ್ ಟೈಮ್ CET ಎಕ್ಸಾಮ್ ಜನಿವಾರ ಹಾಕಿದ ನಾಯಕರು ಪ್ರೆಸ್ ಮೀಟ್ ಮಾಡಿದ್ರು ಮತ್ತು ಬಾಲಕನ ಪರವಾಗಿ ನಿಂತಿದ್ರು. ಸೊ ಅಲ್ಲಿ ಒಂದು ಸ್ಟ್ಯಾಂಡು, ಇಲ್ಲಿ ಒಂದು ಸ್ಟ್ಯಾಂಡ್ ಅಂತ ಹೇಳೋರು, ಇದು ಹಿಂಗಾಗಿ ಅಲ್ಲ. ನೀವು ಜನಿವಾರ ವಸ್ತ್ರ ಸಂಹಿತೆ ಏನ್ರಿ? ಜನಿವಾರ ವಸ್ತ್ರ ಜನಿವಾರನ ಶರ್ಟ್ ಮೇಲೆ ಹಾಕತ್ತಾರ, ಶರ್ಟ್ ಒಳಗೆ ಹಾಕತ್ತಾರ. ಜನಿವಾರ ಉಡೇದಾರ ಶರ್ಟ್ ಒಳಗೆ ಹಂಗೆ ನೀನು ಕಟ್ ಮಾಡಿದಾನೋ ಹಾಗೆ ಬಿಟ್ಕೊಂಬಂದಿದ್ದಾನೋ ಅಂತ ಚೆಕ್ ಮಾಡೋಕ್ಕಾಗತ್ತೇನ್ರಿ? ಅದೆಲ್ಲ ಬುದ್ಧಿ ಇಲ್ಲದೆ ಇದ್ದವ್ರು ಮಾಡೋದು. ಈಗ ಹೇಳಿ,
ಈಗ ನಿಮ್ಮ ಶರ್ಟ್ನಲ್ಲಿ ಇಷ್ಟೇ ದಾರ ಇರಬೇಕು ಅಂತ ಎಣ್ಸೋಕ್ಕಾಗತ್ತಾ? ಮೂರ್ಖತನ ಅಲ್ವಾ ಅದು? ಅದೊಂದು ಮೂರ್ಖತನ. ಅದು ಉದ್ದೇಶ ಏನು? ಕಾಪಿ ಆಗಬಾರ್ದು. ಯಾವುದೋ ಆಧುನಿಕವಾಗಿರುವಂಥ ಏನದು ಬ್ಲೂಟೂತು, ಸ್ಮಾರ್ಟ್ ವಾಚು ಇಂಥವು ಬಳಕೆ ಮಾಡಬಾರ್ದು. ಅದು ಮಾಡಲಿ. ಜನಿವಾರದಲ್ಲಿ ಏನಾದ್ರು ಮುಚ್ಚಿಟ್ಕೊಳ್ಳೋಕ್ಕಾಗುತ್ತೆ? ಬಾಂಬ್ ಇಟ್ಕೊಂಬರೋಕ್ಕಾಗುತ್ತೆ ಜನಿವಾರದೊಳಗೆ? ಅಥವಾ ಜನಿವಾರ ಹಾಕ್ಕೊಂಡು ಮುಖ ಮುಚ್ಕೊಂಡು ಕಳ್ತನ ಮಾಡೋಕ್ಕೆ ಬರುತ್ತಾ? ಯಾವುದನ್ನ ಹೋಲಿಕೆ ಇರಬೇಕಲ್ಲ. ಹೋಲಿಕೆಗಾದರೂ ಒಂದು ಈಕ್ವಲ್ ಆಗಿರೋದು ಇರಬೇಕಲ್ಲ ಹೋಲಿಕೆಗಾದ್ರೂ. ಈಗ ಮತ್ತೆ ಉಡೆದಾರ ಹಾಕಕ್ಕೆ ಬಿಟ್ಟಿದ್ದೀವಿ, ಜನಿವಾರ ಹಾಕಕ್ಕೆ ಬಿಟ್ಟಿದ್ದೀವಿ, ಶಿವದಾರ ಕಟ್ಟಕ್ಕೆ ಬಿಟ್ಟಿದ್ದೀವಿ ಅನ್ನೋ ಉದಾರತೆಯ ಪ್ರದರ್ಶನ ಮಾಡಿ ನಗೆಪಾಟ್ಲಿಗೀಡಾಗಬೇಡಿ ನೀವು. ಅದು ಯಾವುದು ವಸ್ತ್ರ ಸಂಹಿತೆ ಅಲ್ಲ. ಅದು ಬಿಜೆಪಿ ಕಾನೂನು ಹೋರಾಟನ ಬೀದಿಗೆ ಹೋರಾಟ ಮಾಡ್ತೀರಾ ಹೇಗೆ ಅಂತ? ಹೋರಾಟ ಏನು ಮುಂದಿನ ಹೋರಾಟ ಬಿಜೆಪಿಯಿಂದ ಅಂತ? ನಾವು ಎರಡೂ ಮುಕ್ತವಾಗಿಟ್ಟಿದ್ದೇವೆ. ಇನ್ನು ಸುಪ್ರೀಂ ಕೋರ್ಟು ಲಾರ್ಜರ್ ಬೆಂಚ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಆ ತೀರ್ಪು ಬರೋಕ್ಕೆ ಮುಂಚೆನೇ ಇವರು ಈ ಒಂದು ಆದೇಶನ ಹೊರಡಿಸಿರೋದು ಹೈಕೋರ್ಟ್ ತೀರ್ಪಿಗೆ ವಿರುದ್ಧ. ಹೈಕೋರ್ಟ್ ಈಗ ಆಲ್ರೆಡಿ ಈಗಾಗಲೇ ಕೊಟ್ಟಿದೆಯಲ್ಲ, ಆ ತೀರ್ಪಿಗೆ ವಿರುದ್ಧ. ಹೈಕೋರ್ಟ್ ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟ್ ಕೊಡಬೇಕಿತ್ತು. ಸುಪ್ರೀಂ ಕೋರ್ಟ್ ಲಾರ್ಜರ್ ಬೆಂಚಲ್ಲಿ ಕೇಸ್ ಈಸ್ ಪೆಂಡಿಂಗ್. ಅದು ಆ ತೀರ್ಪು ಬರೋಕ್ಕೆ ಮುಂಚೆನೇ ಇವರು ಈ ಆದೇಶ ಹೊರಡಿಸಿರೋದು ಸಬ್ಜುಡಿಯಸ್ ಆಗುತ್ತೆ, ಹೈಕೋರ್ಟ್ ತೀರ್ಪಿಗೆ ವಿರುದ್ಧ ಆಗುತ್ತೆ. ಯಾವ ಮೂರ್ಖರು ಸಲಹೆ ಕೊಡ್ತಾರೋ ಅಥವಾ ಬೆದರಿಕೆಗೆ ಮಣಿತಾರೋ ಅರ್ಥವೇ ಆಗಲ್ಲ. ಮತ್ತು ಇದೇನು ಇವತ್ತು ಯಾವುದೇ ಚರ್ಚೆಯಲ್ಲೂ ಇರಲಿಲ್ಲ ವಿಷಯ. ಮರ್ತು ಬಿಟ್ಟಿದ್ರು ಜನ. ಈ ಹಿಜಾಬ್ನು ಮರ್ತಿದ್ರು, ಕೇಸರಿ ಶಾಲ್ನು ಮರ್ತಿದ್ರು. ಎಲ್ಲ ಮಕ್ಕಳು ಓದಿನ ಕಡೆ ಗಮನ ಕೊಟ್ಟಿದ್ರು. ಬಹುಶಃ ನನಗನ್ಸುತ್ತೆ ಈ ಪಿತೂರಿಗಾಗಿಯೇ ಜನಿವಾರ ಕಟ್ ಮಾಡಿಸಿದ್ರು ಅಂತ ಅನುಮಾನ ಬರ್ತಾ ಇದೆ. ಈ ಒಂದು ಪಿತೂರಿ ನಡೆಸೋದಕ್ಕೇನೆ ಜನಿವಾರ ಕಟ್ ಮಾಡಿಸಿರುವಂಥ ಸಂಶಯನೂ ಕಾಡ್ತಾ ಇದೆ.